ನನ್ನ ಹೆಸರು ಪ್ರಭಾ ಅಂತ. ಆಸ್ಟ್ರಿಯೋ ಆರ್ಥರೈಟಿಸ್, ಆಸ್ಟ್ರಿಯೋ ಮೈಲೈಟಿಸ್ ಎರಡೂ ಇತ್ತು. ನನಗೆ ಎರಡು ಕಾಲು ತುಂಬ ನೋಯ್ತಾ ಇತ್ತು. ಅದ್ರ ಜೊತೆಗೆ ಮಂಡಿ ನೋವು ಬಹಳ ಜಾಸ್ತಿ ಇತ್ತು. ಆಪ್ರೇಷನ್ ಮಾಡಬೇಕು ಅಂತ ಹೇಳಿದ್ರು, ಆದರೆ ನಾನು ಆಪ್ರೇಷನ್ ಮಾಡಿಸ್ಕೊಳ್ಳೋಕ್ಕೆ ಬೇಡ ಈ ಏಜಲ್ಲಿ ಅಂತ ಹೇಳ್ಬಿಟ್ಟು ಯಾವುದೇ ಡಾಕ್ಟ್ರ್ ಹತ್ರಕ್ಕೆ ಹೋದ್ರು ಎಲ್ಲರೂ ಏಜ್ ರಿಲೇಟೆಡ್ ಇದು ಅಂತ ಹೇಳ್ತಾ ಇದ್ರು. ನನಗೆ ಸೌಖ್ಯ ಬಗ್ಗೆ ಟಿ ವಿನಲ್ಲಿ ನೋಡಿದ್ದೆ, ಆಮೇಲೆ ಯಾರೋ ಇನ್ನೊಂದು 2-3 ಜನ ಹೇಳಿದ್ರು. ಇಲ್ಲೊಂದ್ಸರಿ ನೋಡ್ಬಿಡೋಣ, ಇವರು ಏಜ್ ರಿಲೇಟೆಡ್ ಅಂದರೆ ಟ್ರೀಟ್ಮೆಂಟೇ ತೊಗೊಳೋದು ಬೇಡ ಅಂತ ಡಿಸೈಡ್ ಮಾಡಿದ್ದೆ. ಆದರೆ ನಾನು ಅಂದ್ಕೊಂಡಿದ್ದು ತಪ್ಪಾಯಿತು. ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಳತ್ಲೂ ನನಗೆ ತುಂಬಾ ಬೆಟರ್ ಆಗಿದೆ. ಇವಾಗ ನಮ್ಗೆ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಸುಸ್ತಾಗೋದಾಗಲಿ, ಕಾಲು ನೋವು ಜಾಸ್ತಿ ಆಗೋದಾಗಲಿ ಆ ಥರದ್ದೆಲ್ಲ ಏನೂ ಇಲ್ಲ. ಧೈರ್ಯವಾಗಿ ತೊಗೋಬೋದು. ಎಸ್ಪೆಷಲಿ ವಯಸ್ಸಾದವ್ರಂತೂ ಖಂಡಿತ ಬಂದರೆ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ನಾನು ಕಾನ್ಫಿಡೆನ್ಸ್ ಕೊಡ್ತೀನಿ. ಯಾಕಂದರೆ ನಡೆಯೋಕ್ಕೆ ಆಗಲ್ಲ, ಆಪ್ರೇಷನ್ ಮಾಡ್ಕೊಳ್ಬೇಕು. ಆಪ್ರೇಷನ್ ಮಾಡ್ಕೊಂಡ ಮೇಲೂ ರೆಸ್ಟಲ್ಲಿರಬೇಕು, 6 ಮಂತ್ಸು 1 ಇಯರು ಅಂತೆಲ್ಲನೂ ಡಾಕ್ಟರ್ಸ್ ತುಂಬ ಹೇಳಿದರು. ಟ್ರೀಟ್ಮೆಂಟ್ ತೊಗೊಳಕ್ಕೆ ಶುರು ಮಾಡಿದೆ, ಅದ್ರ ರಿಸಲ್ಟ್ ಗೊತ್ತಾಗಕ್ಕೆ ಶುರು ಆಯಿತು. ನಾನು ವಾಕ್ ಮಾಡೋದು ಬಿಟ್ಟು ಸುಮಾರು ಒಂದು 3 ಇಯರ್ಸ್ ಆಗಿತ್ತು. ಈಗ 40 ಮಿನಿಟ್ಸ್ ವಾಕ್ ಮಾಡೋಷ್ಟರ ಮಟ್ಟಿಗೆ ನನಗೆ ಕಾಲು ಹೀಲಾಗಿದೆ. ತುಂಬಾ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ. ಏಜ್ ಮುಗ್ದಿದ್ರು ಸಹಿತನೂ ಪರವಾಗಿಲ್ಲಪ್ಪ, ನಾನು 4 ಜನದಾಗಿರ್ಬೋದು ಅನ್ನೋ ಥರ ಕಾನ್ಫಿಡೆನ್ಸ್ ಬಂದಿದೆ ನನಗೆ. ಅಷ್ಟು ಟೋಟಲ್ ರಿಸಲ್ಟು 40 ಮಿನಿಟ್ಸ್ ವಾಕ್ ಮಾಡೋಷ್ಟರ ಮಟ್ಟಿಗೆ ನನಗೆ ಕಾಲು ಇಂಪ್ರೂವ್ ಆಗಿದೆ. ಇವ್ರ ಟ್ರೀಟ್ಮೆಂಟು ತುಂಬ ಚೆನ್ನಾಗಿದೆ. ನನ್ನ ನಮಗೆ ಸುಳ್ಳಾಗಲಿಲ್ಲ.